ನಮಸ್ಕಾರ. ನಾನು ಸತೀಶ್ ಅಂಗಡಿ, ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮೀ ಜಿ.ಕೆ. ಮುಡುಗುಪ್ಪೆ. ಇಲ್ಲಿ ನಾವು ಇವತ್ತು ಸಿಗಂದೂರು ಏನು ದೇಶದಲ್ಲೇ ಅತಿ ಉದ್ದದ ಕೇಬಲ್ ಸೇತುವೆಯಲ್ಲಿ 2ನೇ ಸ್ಥಾನ ಪಡೆದಿರುವಂತಹ ಸೇತುವೆಯನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ಮಲೆನಾಡು ಸ್ವರ್ಗ ಅಂತ ಕರೀತಾರೆ. ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು ಈ ಸ್ವರ್ಗ ಯಾವ ತರ ಒಂದು ಇಲ್ಲಿ ಪ್ರಕೃತಿ ಎಲ್ಲ ಕಾಣಿಸ್ತಾ ಇದೆ. ಮತ್ತೆ ಇಲ್ಲಿಯ ವಾತಾವರಣ ತುಂಬಾನೇ ಒಂದು ಅದ್ಭುತವಾಗಿದೆ. ನಾವು ಈಗ ಸಿಗಂದೂರು ಸೇತುವೆ ಬಳಿ ಬರ್ತಾ ಇದ್ದೀವಿ. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಈ ದಟ್ಟವಾದ ಕಾಡಿರ್ಬೋದು, ಇಲ್ಲಿನ ಪರಿಸರ, ಇಲ್ಲಿರುವಂತಹ ಒಂದಿಷ್ಟು ವ್ಯವಸ್ಥೆ ನೋಡಿದ್ರೆ ಎಲ್ಲರಿಗೂ ಕೂಡ ಮಲೆನಾಡು ಅಚ್ಚರಿ ಮೂಡಿಸುವಂತ ಒಂದಿಷ್ಟು. ನಾವು ಈಗ ಸಿಗಂದೂರು ಸೇತುವೆ ಬಳಿ ಬಂದಿವಿ. ಇಲ್ಲಿ ಸಾಕಷ್ಟು ಜನ ಏನು ಸೇತುವೆಯನ್ನ ವೀಕ್ಷಣೆ ಮಾಡ್ಲಿಕ್ಕಾಗಿ ಸಾಕಷ್ಟು ಜನಗಳು ಸೇರಿದ್ದಾರೆ. ಇಲ್ಲಿ ವಾಹನಗಳು ನೋಡಿದ್ರೆ ಗೊತ್ತಾಗತ್ತೆ. ಅದೇ ರೀತಿ ಈ ಸೇತುವೆ ಕಾರ್ಯ ಕೂಡ ಒಂದು 2-3 ವರ್ಷಗಳ ಕಾಲ ನಡೆಯಿತು. ಆದ್ರೂ ಕೂಡ ಸಂಪೂರ್ಣವಾದ ಕೆಲಸ ಇನ್ನೂ ಕೂಡ ಆಗಿಲ್ಲ. ಆದ್ರೂ ಜನಗಳು ನೋಡುವ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಪ್ರತಿದಿನ ಕೂಡ ಇಷ್ಟೇ ಸಂಖ್ಯೆಯಲ್ಲಿ ಜನರು ಇಲ್ಲಿ ನೆರೆದಿರ್ತಾರೆ. ಆ ವಿಷಯ ತಿಳಿದು ತುಂಬಾ ಜನ ಇಲ್ಲಿ ಬರ್ತಾ ಇದ್ದಾರೆ ವೀಕ್ಷಣೆಗೆ ಅಂತ ಹೇಳಿ ನಾವು ಕೂಡ ಈ ವೀಕ್ಷಣೆ ಮಾಡಕ್ ಬಂದಿದ್ವಿ. ನೋಡಿ, ಇಲ್ಲಿಂದ ನಾವು ಏನು ಲಾಂಚ್ ಅಲ್ಲಿ ಪ್ರತಿನಿತ್ಯ ಸಂಚಾರ ಮಾಡ್ತಾ ಇದ್ರು, ಆ ಲಾಂಚ್ ಹತ್ರ ಬಂದ್ಬಿಟ್ಟು ನಾವು ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀವಿ. ನಮ್ಮ ವಾಹನ ಕೂಡ ನಮ್ಮ ಲಾಂಚಿಗೆ ನಾವು ಹಾಕ್ತಾ ಇದ್ದೀವಿ. ಒಂದು ಬೈಕಲ್ಲಿ ಬಂದಿದ್ವಿ ನಾವು. ಈಗ ನೋಡಿ, ಮಳೆಗಾಲ ಆಗಿದ್ದು ಕೂಡ ಏನಾಗಿದೆ, ಸಿಕ್ಕಾಪಟ್ಟೆ ಹೊಳೆಯಲ್ಲಿ ನೀರಿದೆ. ಆದ್ರೂ ಕೂಡ ಜನರು ಯಾವುದೇ ರೀತಿಯ ಭಯವಿಲ್ಲದೆ ಈ ಸಿಗಂದೂರು ದೇವಿ ದರ್ಶನವನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು, ಅದೇ ರೀತಿ ಬ್ರಿಡ್ಜ್ ಅನ್ನ ನೋಡ್ಲಿಕ್ಕೂ ಕೂಡ ಸಾಕಷ್ಟು ಜನಸಂಖ್ಯೆಯಲ್ಲಿ ಜನರು ಬಂದು ಸೇರ್ತಾ ಇದ್ದಾರೆ. ಅದೇ ರೀತಿ ನೀವು ನೋಡ್ತಾ ಇದ್ರೆ ಹೊಸದಾಗಿ ಒಂದು ಬ್ರಿಡ್ಜ್ ನಿರ್ಮಾಣವಾಗಿದೆ. ಇದು 2 ವರ್ಷಗಳ ಕಾಲ ಸಂಪೂರ್ಣವಾಗಿ ಕೆಲಸಗಳು ನಡೀತಾ ಇದ್ದು ಸಾಕಷ್ಟು ಕಾರ್ಮಿಕರನ್ನ ಬಳಸಿಕೊಂಡು ಕೆಲಸವನ್ನ ಮಾಡಿದ್ದಾರೆ. ಹಾಗೆ ನೋಡ್ಲಿಕ್ಕೂ ಕೂಡ ಬಹಳ ಸುಂದರವಾಗಿರುವಂತ ಒಂದು ವ್ಯೂಸ್ ಕೂಡ ಇದೆ. ನಾವು ಏನಪ್ಪಾ ಇಷ್ಟು ನೀರು ತುಂಬಿದೆ ಅಂತ ಹೇಳಕ್ಕೆ, ಈ ವರ್ಷ ಒಂದು ಏನು ಪ್ರಕೃತಿ ವಿಕೋಪದಿಂದ ಏನು ಮುಂಗಾರು ಅತಿ ವೇಗವಾಗಿ ಬಂದಿದೆ. ಅತಿ ಬೇಗ ಇಲ್ಲಿ ಮುಂಗಾರು ಬಂದು ಈ ತರ ನೀರು ತುಂಬಿದೆ. ಹೆಚ್ಚು ಕಮ್ಮಿ ಇಷ್ಟು ಈ ಸಂದರ್ಭದಲ್ಲಿ ಇಷ್ಟು ನೀರು ತುಂಬ್ತಾ ಇರ್ಲಿಲ್ಲ. ಇದು ಕೂಡ ಒಂದು ಇತಿಹಾಸನೇ ಅಂತಾನೆ ಹೇಳ್ಬೋದು. 100 ವರ್ಷಗಳಿಂದ ಈ ತಿಂಗಳಲ್ಲಿ ಇದೆಲ್ಲ ತುಂಬಿರೋದು ಒಂದು ಇತಿಹಾಸನೂ ಕೂಡ ಅಂತ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅದೇ ರೀತಿ ಈ ಸರಿ ಮಳೆಗಾಲ ನಿಮ್ಗೆ ಗೊತ್ತಿರೋ ಹಾಗೆ ಮಾನ್ಸೂನ್ ಮಾರುತಗಳು ಮೇ 15ರ ನಂತರದಿಂದನೇ ಸ್ಟಾರ್ಟ್ ಆಗಿರೋದಕ್ಕೋಸ್ಕರ ಸಾಕಷ್ಟು ಮಳೆ ಆಗಿದೆ. ಆದರೂ ಕೂಡ ಕೆಲಸಗಳು ಭರದಿಂದ ಸಾಗಿ, ಇದೇನು ಒಂದು ಪ್ರಾಜೆಕ್ಟ್ ಇತ್ತು ಅದನ್ನ ಕಂಪ್ಲೀಟ್ ಮಾಡಿಕೊಡ್ಬೇಕನ್ನೋ ಉದ್ದೇಶಕ್ಕಾಗಿ ಇಲ್ಲಿ ಕೆಲಸ ಕಾರ್ಯಗಳು ಬಹಳ ಭರದಿಂದ ಸಾಗಿದೆ. ಹಾಗೆ ನೀವು ನೋಡ್ತಾ ಇರ್ಬೋದು, 4 ಕೇಬಲ್ಗಳನ್ನ ಹಾಕಿದ್ದಾರೆ. ಆ 4 ಕೇಬಲ್ಗಳು ಕೂಡ ಆ ಸೇತುವೆಗೆ ಒಂದು ಗ್ರಿಪ್ ಆಗಿ ನಿಂತ್ಕೊಂಡಿದೆ. ಹಾಗೆ ನೀನು ಕೂಡ ಅಲ್ಲೊಂದು ಟ್ರೈನ್ ಕೂಡ ಹೋಗ್ತಿದೆ. ಹಾಗೆ ನಮ್ಮ ಸತೀಶ್ ಅಂಗಡಿಯವರು ಕೂಡ ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಾಗೆ ಬಹಳ ಖುಷಿಯಿಂದ ಅವರು ಕೂಡ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಅವರು ಕೂಡ ವಿಷಯವನ್ನ ಹಂಚ್ಕೊಂಡು ನಾವು ಈ ಬ್ರಿಡ್ಜ್ ಅನ್ನ ಕುರಿತಾಗಿ ಮಾತಾಡ್ತಾ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ನಾವು ಇದು ವೀಕ್ಷಣೆ ಮಾಡ್ತಾ ಇದೀವಿ ಅಂತ ಅನಿಸ್ತಾ ಇಲ್ಲ. ನಿಜವಾಗ್ಲೂ ನಾವು ಒಂಥರ ಸ್ವರ್ಗದಲ್ಲೇ ಇದೀವಿ ಅಂತ ಅನಿಸ್ತಾ ಇದೆ. ಈ ಪ್ರಕೃತಿನ ಸವಿತಾ ಇದೀವಿ, ಅಷ್ಟು ಒಂದು ಸ್ವರ್ಗದಲ್ಲೇ ಇದೀವಿ ಅಂತ ನಮ್ಗೆ ಒಂದು ಇಲ್ಲಿ ಅನುಭವ ಆಗ್ತಾ ಇದೆ. ಲಕ್ಷ್ಮೀಶ್ ಅವರೇ, ಈ ಸೇತುವೆಗೆ ಸರ್ಕಾರ ಎಷ್ಟು ಒಂದು ಖರ್ಚನ್ನ ಮಾಡಿದೆ, ಮತ್ತೆ ಎಷ್ಟು ಉದ್ದ ಇದೆ, ಒಂದಿಷ್ಟು ನೀವು ವಿವರಗಳನ್ನ ಹೇಳ್ತಾ ಬನ್ನಿ. ಇದು ಸಾಕಷ್ಟು ವರ್ಷಗಳಿಂದ ಒಂದು ಜನರ ಕನಸು ಕೂಡ ಹೌದು. ಈ ಸೇತುವೆಯನ್ನ ನಿರ್ಮಾಣ ಮಾಡ್ಬೇಕನ್ನುವಂಥದ್ದು ಸಾಕಷ್ಟು ಜನರ ಬೇಡಿಕೆ ಕೂಡ ಆಗಿತ್ತು. ರಾಜಕೀಯವಾಗಿ ಹಾಗೂ ಸಂಘ ಸಂಸ್ಥೆಗಳು ಕೂಡ ಇದ್ರ ಮೇಲೆ ಒತ್ತಡವನ್ನ ಹೇರಿ ಕೊನೆಗೂ ಈ ಸೇತುವೆ 2025ಕ್ಕೆ ಸಂಪೂರ್ಣವಾಗಿ ಯಶಸ್ವಿಯಾಗಿ ಒಂದು ಸೇತುವೆ ನಿರ್ಮಾಣ ಕಾರ್ಯ ನಡೀತಾ ಇದ್ದು ಕೊನೆಯ ಹಂತದಲ್ಲಿ ಇದೆ. ಒಂದ್ ನಿಮಿಷ, ಇಲ್ಲಿ ನಾನು ಇಲ್ಲಿ ಸ್ಥಳೀಯರನ್ನ ವಿಚಾರ ಮಾಡಿದಾಗ ಇಲ್ಲಿ ಒಂದು ವಿಷಯ ಏನಪ್ಪಾ ಅಂದ್ರೆ, ಸ್ಥಳೀಯರಿಗೆ ಸಾಕಷ್ಟು ಸಂತಸ, ಏನಾದ್ರು ಖುಷಿ. ನಾವು ಎಲ್ಲ ಒಂದ್ ಕಡೆ ನಮಗೊಂದು ದಾರಿ ಸಿಕ್ತು, ನಾವೊಂಥರ ಕತ್ಲಲ್ಲಿದ್ದೀವಿ, ಇವತ್ತು ನಮಗೊಂಥರ ಬೆಳಕು ಬಂತು ಅಂತ ಒಂದು ಖುಷಿ ಇದ್ರೆ, ಇಲ್ಲಿ ಪ್ರವಾಸಿಗರಿಗೆ ಒಂದಿಷ್ಟು ಗೊಂದಲ ಇತ್ತು. ಎಲ್ಲಿ ಈ ಲಾಂಚ್ ನಿಂತೋಗ್ಬಿಡತ್ತೇನೋ, ನಾವು ಲಾಂಚ್ ಅನ್ನ ನೋಡ್ಲಿಕ್ಕಾಗಿ ಎಷ್ಟೋ ಜನ ಬರ್ತಾ ಇದ್ರು, ಆ ಲಾಂಚ್ ಎಲ್ಲಿ ನಿಂತೋಗತ್ತೇನೋ ಅನ್ನೋ ಗೊಂದಲ ಕೂಡ ಇತ್ತು. ಆದ್ರೆ ಸರ್ಕಾರದಿಂದ ನಾವು ವಿಷಯ ತಿಳ್ಕೊಂಡ ಹಾಗೆ ಇಲ್ಲಿ ಲಾಂಚ್ ನಿಲ್ಲಲ್ಲ, ಅದು ಪ್ರಯಾಣಿಕರಿಗಾಗಿ ಇರತ್ತೆ ಅಂತ ಹೇಳಿ. ಆದ್ರೆ ಲಾಂಚಿಗೆ ಹೋಗ್ಬೇಕು ಅಂದ್ರೆ ಇಲ್ಲಿ ಸಾಕಷ್ಟು ಸಮಯ ಕಾಯ್ಬೇಕಾಗತ್ತೆ. ನೆಕ್ಸ್ಟ್ ಪ್ರಯಾಣಿಕ ಏನು ಇಲ್ಲಿ
ಈ ಪ್ರವಾಸಿಗರು ಬರ್ತಾರೆ, ಅವರು ಲಾಂಚಿಗಾಗಿ ಸಾಕಷ್ಟು ಸಮಯವನ್ನು ಕಳಿಬೇಕಾಗತ್ತೆ. ಹಾಗೆ ಈಗ ಆ ಬ್ರಿಡ್ಜಿನ ವಿವರವನ್ನು ಕೊಡ್ತಾರೆ ನಮ್ಮ ಲಕ್ಷ್ಮೀಶ್ ಅವರು. ಈಗಾಗಲೇ ನೋಡಿ ಶರಾವತಿ ಹಿನ್ನೀರು ಪ್ರದೇಶದ ಮೇಲೆ ಹಾದು ಹೋಗಿರುವ ಈ ಅಂಬರಗೋಡ್ಲು ಮತ್ತು ಕಾಸರವಳ್ಳಿ ನಡುವೆ 2.44 ಕಿಲೋಮೀಟರ್ ಅಂತರವಿರುತ್ತೆ. ಈ ಅಂತರದ ವನ್ನ ತಲುಪಲಿಕ್ಕೆ ಇದು ಉದ್ದವಾದ ಒಂದು ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಸಾಕಷ್ಟು ಬೇಡಿಕೆಗಳನ್ನ ಇಟ್ಟಿರ್ತಾರೆ. ಇದು 450 ಕೋಟಿ ವೆಚ್ಚದಲ್ಲಿ ಈ ಸೇತುವೆ ನಿರ್ಮಾಣ ಕಾರ್ಯ ನಡೆದಿದೆ. ಅದೇ ರೀತಿ ಸಾಕಷ್ಟು ಕಾಮಗಾರಿಯ ಕೆಲಸ ಈ ಇನ್ನೇನು ಕೊನೆ ಹಂತದಲ್ಲಿದ್ದು, ಇದರ ಮೊದಲ ಹಂತ ಮತ್ತು ಎರಡನೇ ಹಂತದ ಪರೀಕ್ಷೆಗಳು ಕೂಡ ನಡೆದಿದೆ. ಮೊದಲ ಹಂತದಲ್ಲಿ ಜೂನ್ 23ನೇ ತಾರೀಕು ಏನಾಗಿದೆ 50 ಟನ್ಗಳ ಸಾಮರ್ಥ್ಯದ ಹಾಗೂ 24ರಂದು 75 ಟನ್, 25ರಂದು 100 ಟನ್ ಸಾಮರ್ಥ್ಯದ ಟಿಪ್ಪರ್ಗಳನ್ನ 24 ಗಂಟೆಗಳ ಕಾಲ ನಿರಂತರವಾಗಿ ಸೇತುವೆ ಮೇಲೆ ನಿಲ್ಲಿಸಿ ಇದರ ಪ್ರಾಯೋಗಿಕ ಪರೀಕ್ಷೆಯನ್ನು ಕೂಡ ಮಾಡಲಾಗಿದೆ. ನಾವು ಸಾಕಷ್ಟು ಸುದ್ದಿ ಮಾಧ್ಯಮಗಳಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದೀವಿ. ಏನು ಈ ಲಾರಿಗಳನ್ನ ನಿಲ್ಲಿಸಿ ಈ ಟೆಸ್ಟಿಂಗ್ ಕೂಡ ನಡೆದಿತ್ತು. ಮತ್ತೆ ತುಂಬಾ ಒಂದು ಅದ್ಭುತವಾದ ಒಂದು ಇದನ್ನ ವೀಕ್ಷಣೆ ಕೂಡ ಇಲ್ಲಿ ಆಗ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ನಾವು ಇಲ್ಲಿಯ ಸೇತುವೆ ಚಿತ್ರಣವನ್ನು ಕೂಡ ನೋಡಿದ್ದೀವಿ. ಇಲ್ಲಿ ನೋಡಿ, ಆ ಬ್ರಿಡ್ಜ್ ಕೆಳಗಡೆ ನಾವು ಹೋಗ್ತಾ ಇದ್ದೀವಿ. ಆ ಬ್ರಿಡ್ಜ್ ಕೆಳಗಡೆ ಏನು ಈ ನಮ್ಮ ಲಾಂಚ್ ಹೋಗ್ತಾ ಇದೆ, ಆ ಬ್ರಿಡ್ಜ್ ಕೆಳಗಡೆ ನಾವು ಹೋಗ್ತಾ ಇದ್ದೀವಿ. ಈಗ ಏನ್ ಸೂಕ್ತ ಸಂಪರ್ಕ ಏನು ಸಿಕ್ಕಿದಕ್ಕೋಸ್ಕರ ಇಲ್ಲಿನ ಮುಳುಗಡೆ ಜನರಿಗೆ ಏನಾಗಿದೆ ಬಹಳ ಖುಷಿಯ ವಿಷಯ ಆಗಿದೆ. ಇಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಹಾಗೂ ರಸ್ತೆಯನ್ನ ರಾಷ್ಟ್ರೀಯ ಹೆದ್ದಾರಿಯನ್ನ ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋದು ಕೂಡ ಈ ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಒಂದು ಅವಕಾಶ ಆಯಿತು ಅಂತ ಹೇಳ್ಬೋದು. ಇದಕ್ಕೆ ಪ್ರಧಾನಿ ಅವರು ಕೂಡ ಹಾಗೂ ಮಾಜಿ ಮುಖ್ಯಮಂತ್ರಿಗಳ ಏನು ಒಂದು ಕನಸಿತ್ತು ಅವೆಲ್ಲವೂ ಕೂಡ ಇವತ್ತು ನನಸಾಗಿದೆ. ಹಾಗೆ ಈ ಸೇತುವೆ ನಿರ್ಮಾಣಕ್ಕೆ ಅನೇಕ ಸಂಘ ಸಂಸ್ಥೆಗಳು ಕೂಡ ಹೋರಾಟ ಮಾಡಿವೆ. ರಾಜಕೀಯ ಪಕ್ಷಗಳು ಅಲ್ಲದೆ ಎಲ್ಲರೂ ಕೂಡ ಒಂದು ಯಶಸ್ಸಿಗೆ ಕಾರಣೀಕರ್ತರಾಗಿದ್ದಾರೆ. ಇವತ್ತಿನ ದಿನ ನೀವು ನೋಡ್ಬೋದು ಯಾವ ರೀತಿಯಾಗಿ ಕೇಬಲ್ಗಳ ಮೂಲಕ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಕೆಲಸವೂ ಕೂಡ ಸಾಕಷ್ಟು ಸಮಯವನ್ನು ತೆಗೆದುಕೊಂಡು ಕೆಲಸವನ್ನು ನಿರ್ವಹಿಸಲಾಗಿದೆ. ಬಹಳ ಸೂಕ್ಷ್ಮವಾಗಿ ಹಾಗೂ ಬಹಳಷ್ಟು ಕಠಿಣತೆಯಿಂದ ಒಂದು ಕೆಲಸವನ್ನ ಮಾಡಿದ್ದಾರೆ. ಹಾಗೂ ಇದನ್ನ ನೋಡ್ಲಿಕ್ಕೆ ಕೂಡ ಬಹಳ ಸುಂದರವಾಗಿದೆ. ದೇಶದ ಹಾಗೂ ಭಾರತ ದೇಶದಲ್ಲೇ ಇದು 2ನೇ ಸ್ಥಾನವನ್ನು ಪಡ್ಕೊಂಡಿದೆ ಹಾಗೂ ಇತಿಹಾಸದ ಒಂದು ಪುಟವನ್ನ ಸೇರ್ಕೊಂಡಿದೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗ್ತಿದೆ. ನಿಜವಾಗ್ಲೂ ಇಲ್ಲಿ ಮಲೆನಾಡಿಗೆ ಇದೊಂದು ಒಂದು ಸಿಂಗಾರಿ ಅಂತಾನೆ ಒಂದು ಬಿಂಬಿಸಬಹುದು. ಯಾಕಂತ ಹೇಳಿದ್ರೆ ಇಲ್ಲಿ ಮಲೆನಾಡು ಇತಿಹಾಸ ಪುಟದಲ್ಲಿ ಸೇರ್ಬೇಕಾದ ಒಂದು ಸಿಗಂದೂರು ಸೇತುವೆ ಕೂಡ ಇತಿಹಾಸ ಪುಟದಲ್ಲಿ ಸೇರ್ತಾ ಇದೆ ನಮ್ಮ ದೇಶದಲ್ಲಿ. ನಾವು ಕೂಡ ಅದನ್ನ ನೋಡ್ತಾ ಇದ್ದೀವಿ. ಇನ್ನೇನು ಈ ನಿಜವಾಗ್ಲೂ ಇಲ್ಲಿಯ ಭಾಗದ ಜನರು ಒಂದು ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಎಷ್ಟು ಧನ್ಯವಾದಗಳನ್ನು ತಿಳಿಸಿದ್ರು ಕೂಡ ಸಾಲದು. ಯಾಕಂದ್ರೆ ಇಷ್ಟೊಂದು ಸಾಕಷ್ಟು ಹಣ ಒಂದು ಹಾಕಿ ಒಂದು ನಿಮಗೆ ಒಂದು ದಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಎದುರುಗಡೆ ಒಂದು ಇನ್ನೊಂದು ಲಾಂಚ್ ಕೂಡ ಬರ್ತಾ ಇದೆ. ಒಂದು ಅದ್ಭುತವಾದ ಒಂದು ದೃಶ್ಯ ಅಲ್ವಾ ಲಕ್ಷ್ಮೀಶ್ ಅವರೇ? ನಿಜವಾಗ್ಲೂ ಇದು ಸ್ವರ್ಗದ ಬಾಗಿಲು ಅಂತ ಇದ್ರೆ ನಿಜವಾಗ್ಲಿ ಇರ್ಬೋದು. ಆದ್ರೆ ಇಲ್ಲಿ ಸಿಗಂದೂರಲ್ಲಿ ಒಂದ್ಸರಿ ಲಾಂಚ್ ಬರುವ ಈ ದೃಶ್ಯವನ್ನು ನೋಡಿದ್ರೆ ನಿಜವಾಗ್ಲೂ ಏನೋ ಸ್ವರ್ಗದಿಂದನೇ ಬಂದಂತೆ ಕಾಣ್ತಾ ಇದೆ. ಆ ತರ ಭಾಸವಾಗ್ತಿದೆ. ನಿಜವಾಗ್ಲೂ ಬಹಳ ಖುಷಿ ಪಡುವಂತ ವಿಷಯ. ಹಾಗೂ ಈ ಬ್ರಿಡ್ಜ್ ಅನ್ನ ಕೆಲಸ ಮಾಡಿರುವಂತಹ ಇಂಜಿನಿಯರ್ ಆಗಿರ್ಬೋದು, ಇಲ್ಲಿನ ಕಾರ್ಮಿಕರಿಗೆ ನಿಜವಾಗ್ಲೂ ಧನ್ಯವಾದವನ್ನು ಸಲ್ಲಿಸಬೇಕಾಗುತ್ತೆ. ಹೌದೌದು, ನಿಜವಾಗ್ಲು. ಯಾಕಂದ್ರೆ ಇಲ್ಲಿ ನಾವು ನೋಡ್ತಾ ಇರ್ಬೇಕಾದ್ರೆ ಮೈ ಜುಮ್ ಅನ್ನತ್ತೆ. ಈ ಸಂದರ್ಭದಲ್ಲಿ ಇದನ್ನ ಯಾವ ತರ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ಕೆಲಸ ಮಾಡುವಾಗ ಜೀವಕ್ಕೆ ಹೆದರಿದ್ರೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಅಲ್ಲಿ ನಾವು ಮೇಲ್ಗಡೆ ಕೂಡ ತೋರಿಸ್ತೀವಿ. ಇಲ್ಲಿ ಈಗ್ಲೂ ಕೂಡ ಕಾರ್ಮಿಕರು ಕೂಡ ಕೆಲಸ ಮಾಡ್ತಾ ಇದ್ರು. ಅದನ್ನ ನೋಡಿದಾಗ ತುಂಬಾ ಇದು. ಈಗ ಮತ್ತೆ ನಾವು ವಾಪಸ್ ಲಾಂಚ್ ಅಲ್ಲಿ ಹೊರಟಿವಿ. ಯಾಕಂದ್ರೆ ಬ್ರಿಡ್ಜ್ ನ ನೋಡ್ಲಿಕ್ಕಾಗಿ ಮೇಲ್ಗಡೆ ಇದಕ್ಕೆ ನಾವು ಒಂದ್ ರೌಂಡ್ ಹಾಕ್ಲಿಕ್ಕೆ ಬಂದಿವಿ. ನೋಡಿ, ಈಗ ಮತ್ತೆ ನಾವು ಮತ್ತೆ ಈಗ ಇನ್ನೊಂದು ಲಾಂಚ್ ಈ ಕಡೆ ಪಾಸ್ ಆಗ್ತಿದೆ. ಇದು ಮಾತ್ರ ಸ್ವರ್ಗಕ್ಕೆ ಮೂರೇಗೇಣೋ ನಂಗೆ, ಸ್ವರ್ಗಕ್ಕೆ ಮೂರೇಗೇಣಲ್ಲ, ಸ್ವರ್ಗದಲ್ಲೇ ಇದೀವಿ ಅನ್ನೋ ಒಂದು ಅನುಭವ ಆಗ್ತಾ ಇರೋವಂಥದ್ದು. ನಿಜವಾಗ್ಲೂ ಖುಷಿ ಪಡುವಂತ ವಿಷಯ. ಇದು ಮಳೆಗಾಲದಲ್ಲಿ ಕೂಡ ನಾವು ಹೋಗಿರುವಂತದ್ದು ಆಗಿರೋದಕ್ಕಾಗಿ 2 ವರ್ಷ 3 ವರ್ಷಗಳ ಹಿಂದೆ ಮಳೆ ಇರ್ಲಿಲ್ಲ. ಆದ್ರೆ ಈ ಸರಿ ವಾಡಿಕೆಗಿಂತ ಹೆಚ್ಚು ಮಳೆ ಇರೋದಕ್ಕೋಸ್ಕರ ನಮಸ್ಕಾರ. ನೋಡ್ಬೋದು, ನಾನು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಏನು ದೇಶದಲ್ಲೇ ಅತಿ ಉದ್ದವಾದ ಸೇತುವೆಯಲ್ಲಿ 2ನೇ ಸ್ಥಾನವನ್ನು ಪಡೆದಿರತಕ್ಕಂತ ಸಿಗಂದೂರು ಸೇತುವೆಯಲ್ಲಿ ನಾನಿದ್ದೀನಿ. ಈ ದಿನ ಈ ಸಿಗಂದೂರು ಸೇತುವೆನ ನೋಡ್ಲಿಕ್ಕೆ, ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ವಿ. ಇದು ದೇಶದಲ್ಲಿ ಅತ್ಯಂತ ಉದ್ದ ಕೇಬಲ್ ಸೇತುವೆಯಲ್ಲಿ ಇದು 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ನಾವು
ಈ ಸೇತುವೆ ನೋಡ್ತಾ ಇರ್ಬೇಕಾದ್ರೆ ಇದೊಂದು ದೊಡ್ಡ ಅದ್ಭುತ ಅಂತ ಅನ್ಸತ್ತೆ. ಆಕ್ಚುಲಿ ನಾವು ಈ ಜಾಗ ಇದೆಲ್ಲ ಏನೋ ಒಂದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಶ್ ಅಂತ ಹೇಳಿ. ಅವನು ಕೂಡ ಸಿಗಂದೂರನ್ನ ನೋಡ್ಬೇಕಂತ ಹೇಳಿ ಭಾಳ ದಿನದಿಂದ ಬರ್ಬೇಕಂತ ಒಂದು ಆಸೆ ಇತ್ತು. ಆದರೆ ಇವತ್ತು ಆ ಆಸೆ ನಮಗೆ ಸಂಪೂರ್ಣವಾಗಿ ಈಡೇರಿದೆ ಅಂತ ಹೇಳ್ಬೋದು. ಹಾಗೆ ಸಿಗಂದೂರಲ್ಲಿ ಆಗಿರುವಂಥ ಒಂದು 2.5 ಕಿಲೋಮೀಟರ್ ಉದ್ದದ ಸೇತುವೆ ಇದು ಕೊಲ್ಲೂರು ಮಾರ್ಗವನ್ನು ಹಾಗೂ ಸಾಗರದಿಂದ ಕೊಲ್ಲೂರಿಗೆ ಹೋಗುವಂಥ ಒಂದು ಸುಗಮವಾದ ಮಾರ್ಗವಾಗಿದ್ದು, ಇಲ್ಲಿ ಬಹಳಷ್ಟು ವರ್ಷಗಳಿಂದ ಲಾಂಚ್ಗಳ ಮೂಲಕ ಈ ಹಿನ್ನೀರಿನಲ್ಲಿ ಜನ ಸಂಚಾರವನ್ನು ಮಾಡ್ತಾಯಿದ್ರು. ಆದರೆ ಈಗ ಈ ಒಂದು ಸೇತುವೆಯ ನಿರ್ಮಾಣವಾಗಿದ್ದು ಸಾಕಷ್ಟು ಜನರ ಕನಸು ಕೂಡ ನನಸಾಗಿದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಜನರಿಗೆ ರಸ್ತೆ ಮಾರ್ಗ ಇಲ್ಲದೆ ಸಾಕಷ್ಟು ವರ್ಷಗಳ ಕಾಲ ಭಾಳ ಕಷ್ಟವನ್ನು ಪಡ್ತಿದ್ರು. ಈಗ ಅವರೆಲ್ಲರ ಕನಸು ನನಸಾಗಿದೆ. ಹಾಗೆ ನಾವು ಈಗ ನೋಡ್ತಾ ಇದ್ದೀವಿ, ಲಾರಿ ಕೂಡ ಬರ್ತಾ ಇದೆ. ಹಾಗೆ ನಾವು ಇಲ್ಲಿ ಕಾಮಗಾರಿ ನಡೀತಾ ಇದೆ, ಅದನ್ನೆಲ್ಲ ವೀಕ್ಷಣೆ ಮಾಡ್ತಾ ಹೋಗ್ತಾ ಇದೀವಿ. ತುಂಬಾ ಜನ ವೀಕ್ಷಣೆ ಕೂಡ ಮಾಡಿ ಎಷ್ಟು ಖುಷಿಯಿಂದ ಬರ್ತಾ ಇದಾರೆ ನೋಡಿ. ಅಷ್ಟು ನಡೆದಿದ್ದು ಕೂಡ ಅವರಿಗೆ ಸುಸ್ತು ಅನ್ಸಿರಲ್ಲ, ಯಾಕಂದ್ರೆ ಆ ಅದ್ಭುತವಾದ ಕ್ಷಣವನ್ನ ಕಣ್ತುಂಬಿಕೊಂಡಿದ್ದಾರೆ. ಹಾಗಾಗಿ ನಮ್ಮ ಲಕ್ಷ್ಮೀಶ್ ಅವರು ನೋಡಿ, ಇಲ್ಲಿ ಸ್ಥಳೀಯರು ಕೂಡ ವಾಪಸ್ ಬರ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಏನಂದ್ರೆ ಒಂದು ಖುಷಿಯ ವಿಷಯ. ಯಾಕಂದ್ರೆ ಎಷ್ಟೋ ಜನರಿಗೆ ಒಂದು ಸೇತುವೆ ಇಲ್ಲ, ಅದರಲ್ಲೂ ಕೂಡ ಒಂದು ಯಾವುದೋ ಒಂದು ತೆಪ್ಪದ ಮೇಲೋ ಇಲ್ಲ ಲಾಂಚ್ ಮೇಲೆ ಹೋಗ್ತಾವಂತ ಅಂದ್ರೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಭಯ ಇರುತ್ತೆ. ಯಾಕಂದ್ರೆ ಈಗ ಯಾವ ಟೈಮಲ್ಲಿ ಬೇಕಾದ್ರೂ ನೀರಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಗಾಳಿಯ ಒತ್ತಡ ಇರ್ಬೋದು, ಇಲ್ಲ ಮಳೆ. ನೋಡಿ ನೋಡಿ ಟ್ರೈನಲ್ಲಿ ಕೂಡ ಒಂದು ದೃಶ್ಯ ನೋಡಿ, ಟ್ರೈನಲ್ಲಿ ಒಂದು ವಸ್ತುಗಳನ್ನ ತರ್ತಾ ಇದ್ದಾರೆ. ಇನ್ನು ಕೂಡ ಟ್ರೈನಲ್ಲಿ ವಸ್ತುಗಳನ್ನ ಸಾಗಾಣಿಕೆ ಕೂಡ ಆಗುವಂಥದ್ದು ನೀವು ನೋಡ್ಬೋದು. ಹಾಗೆ ಒಂದಿಷ್ಟು ಜನ ಖುಷಿಯಿಂದ ನಮ್ಮ ಸ್ನೇಹಿತರು ಇವರು, ನಮ್ಮ ಸ್ಥಳೀಯ ಅಣ್ಣಪ್ಪ ಮತ್ತೆ ಹುಚ್ಚಪ್ಪ ಅಂತ ಬಾಲ್ಯದ ಸ್ನೇಹಿತರುಗಳು ಇವರೆಲ್ಲ. ಅವರು ತಮ್ಮ ಸ್ನೇಹಿತರನ್ನ ಭೇಟಿ ಮಾಡಿ ಬಂದ್ರು. ಹಾಗೆ ಮುಂದೆ ಹೋಗ್ತಾ ಇದಾರೆ. ಅವರು ಕೂಡ ಸಾಕಷ್ಟು ಖುಷಿಯಿಂದ ಮುಂದೆ ಸಾಗ್ತಾ ಇದಾರೆ. ಅವರು ಕೂಡ ಸಾಕಷ್ಟು ಎಂಜಾಯ್ ಮಾಡಿದ್ದಾರೆ. ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನ ಸಂಜೆ ಆದ್ರೂ ಕೂಡ ಬಿಡದೆ ಆ ಪ್ರಕೃತಿಯನ್ನ, ಆ ಸೌಂದರ್ಯವನ್ನ ಸವಿಬೇಕನ್ನೋ ಒಂದು ಉದ್ದೇಶಕ್ಕೋಸ್ಕರ ಬಹಳ ಆತುರದಿಂದ ಮುಂದೆ ಸಾಗ್ತಾ ಇದ್ದಾರೆ. ಹಾಗೆ ಹೀಗೆ ನೋಡ್ಬೋದು, ಅವರು ಕೂಡ ಒಂದು ಮೈಕಲ್ ಹಿಡಿದು ಹೋಗ್ತಾ ಇದಾರೆ. ಇಲ್ಲಿ ಟಿಪ್ಪರ್ ಗಾಡಿ ಬೇರೆ ನಿಂತಿದೆ. ಇಲ್ಲಿಂದ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ಆ ಕೇಬಲ್ಗಳು, ಅಲ್ಲಿಯ ದೃಶ್ಯ. ಇದು ಈಗಲ್ಲ, ಇನ್ನೂ ಒಂದಿಷ್ಟು ದಿನಗಳ ನಂತರ ಇಲ್ಲಿ ಏನು ವಿದ್ಯುತ್ ದೀಪಗಳನ್ನೆಲ್ಲ ಹಾಕಿದಾಗ ಅದು ಎಷ್ಟು ಒಂದು ಅದ್ಭುತವಾಗಿ ಕಾಣಬಹುದು. ನಿಜವಾಗ್ಲೂ ನೆನ್ಸ್ಕೊಂಡ್ರೆ ಅದನ್ನ ನಾವು ನಿಜವಾಗ್ಲೂ ಖುಷಿ ಪಡುವಂತ ವಿಷಯ. ಯಾಕಂದ್ರೆ ಇಂತಹ ಬ್ರಿಡ್ಜ್ಗಳನ್ನ ಯಾವುದೋ ಒಂದು ಅಮೆರಿಕ, ಸ್ವಿಟ್ಜರ್ಲ್ಯಾಂಡ್ ಅಂತಹ ಒಂದು ದೂರದ ದೇಶಗಳಲ್ಲೇ ನೋಡ್ತಾ ಇದ್ವಿ. ಇವತ್ತಿನ ದಿನ ನಮ್ಮ ಸಿಗಂದೂರಲ್ಲೇ ನೋಡ್ತಾ ಇದ್ದೀವಿ. ಅದು ನಮ್ಗೆ ತುಂಬಾ ಒಂದು ಹೆಮ್ಮೆ. ಅದು ಕೂಡ ನಮ್ಮ ಒಂದು ಜನರೇಷನ್ಗೆ ಈ ತರದ ಒಂದು ಬ್ರಿಡ್ಜ್ ಅನ್ನ ನೋಡ್ತೀವಿ ಅನ್ನೋದು ನಮ್ ಕನಸಾಗಿತ್ತು. ಅದು ನಮ್ ಕಣ್ಣೆದ್ರೆ ಕಾಣ್ತಾ ಇದೆ. ನೀವು ನೋಡ್ಬೋದು ಯಾವ ರೀತಿಯಾಗಿ ಹಿಡ್ಕೊಳಕ್ ಆಗ್ತಾ ಇಲ್ಲ. ಅಂದ್ರೆ ರಭಸವಾಗಿ ಬೀಸುವ ಗಾಳಿ ಒಂದ್ ಕಡೆ ಆದ್ರೆ, ಒಂದ್ ಕಡೆ ಪ್ರಕೃತಿಯ ಸೊಬಗು ನಮ್ಮನ್ನ ಕೈ ಬೀಸಿ ಕರಿತಿದೆ. ಬಾರಪ್ಪ ನೀನು ಮುಂದೆ ಬಾರಪ್ಪ, ಒಂದ್ ಸ್ವಲ್ಪ ನೋಡ್ಬಾರಪ್ಪ ನಮ್ಮನ್ನ ಅನ್ನೋ ಲೆಕ್ಕದಲ್ಲಿ ಅಲ್ಲಿನ ಬೆಟ್ಟಗುಡ್ಡಗಳು ಆಗಿರ್ಬೋದು, ಅಲ್ಲಿನ ಒಂದು ಪ್ರದೇಶ ನಮ್ಮನ್ನ ಕೈ ಬೀಸಿ ಕರಿತಿದೆ. ಇಂತ ಇದ್ರಲ್ಲೂ ಕೂಡ ಕಾಮಗಾರಿ ನಡೀತಿದೆ ನೋಡಿ. ಲಾರಿ ಕೂಡ ಇಲ್ಲಿ ಬರ್ತದೆ. ಇದು ಕಾಮಗಾರಿಗೆ ಸಂಬಂಧಪಟ್ಟಂತಹ ಲಾರಿ, ಇದು ಯಾವುದೇ ಸ್ಥಳೀಯವಾದಂತ ಇದಲ್ಲ ನೋಡಿ. ಕಾಮಗಾರಿ ಇನ್ನು ಕೂಡ ಮಧ್ಯೆ ಮಧ್ಯೆ ನಡೀತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಅಲ್ಲಿಯ ಕಾರ್ಮಿಕರು, ನಿಜವಾಗ್ಲೂ ಇವರಿಗೆ ನಮಸ್ಕಾರ ಮಾಡ್ಬೇಕು ನೋಡಿ. ಆ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರಿಗೆ ಒಂದು ದೊಡ್ಡ ಸಲ್ಯೂಟ್ ಅನ್ನು ಹೊಡಿಬೇಕಾಗುತ್ತೆ. ಯಾಕಂದ್ರೆ ನೋಡಿ ನೋಡಿ ಎಂತ ಒಂದು ದೃಶ್ಯ, ಇಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇರೋಂಥದ್ದು. ನಿಜವಾಗ್ಲೂ ಎಷ್ಟು ಒಂದು ಅಪಾಯದಲ್ಲಿ ಕೆಲಸ ಮಾಡ್ತಾರೆ. ಸೊ ಒಂದು ಅದ್ಭುತವಾದ ಕ್ಷಣ ನೋಡಿ. ನಾನು ಮತ್ತೆ ಲಕ್ಷ್ಮೀಶ್ ಅವರು ನಿಜವಾಗ್ಲೂ ಬಹಳ ಖುಷಿಯ ವಿಷಯ. ಆದ್ರೂ ಕೂಡ ನಮಗೆ ಒಂದೊಂದು ಟೈಮ್ ಅನ್ಸುತ್ತೆ, ಇಷ್ಟೆಲ್ಲ ಕಷ್ಟಪಟ್ಟು ಈ ಸೇತುವೆ ನಿರ್ಮಾಣವನ್ನು ಮಾಡಿದ್ದಾರೆ. ಆಗ ಕೂಡ ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ಆಳವಾಗಿರೋ ಒಂದು ಕಂದಕ ತರ ಇದೆ. ಅದು ಕಂದಕ ಅಲ್ಲ, ನೀನು ಕೂಡ ಕೆಲಸ ನಡೀತಾ ಇದೆ. ಹಾಗೆ ಒಂದಿಷ್ಟು ದೀಪದ ಅಲಂಕಾರಕ್ಕಾಗಿ ಒಂದಿಷ್ಟು ವೈರಿಂಗ್ ವ್ಯವಸ್ಥೆಗಳನ್ನ ಮಾಡಲಾಗ್ತದೆ. ಹಾಗೆ ಇಲ್ಲೊಂದು ಬ್ಯಾಟ್ರಿಯನ್ನು ಕೂಡ ಇಟ್ಟಿದ್ದಾರೆ ಕೆಲಸ ಮಾಡಿ. ಜನರೇಟರ್ ಅದು
ಜನರೇಟರ್ ಅನ್ನು ಕೂಡ ಇಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಹಗಲು ರಾತ್ರಿ ಕೆಲಸ ಮಾಡೋದ್ರಿಂದ ಇಲ್ಲಿಯ ವಿದ್ಯುತ್ ಇದಕ್ಕೆ ಅಗತ್ಯ ಇರುತ್ತೆ, ಹಾಗಾಗಿ ಅಲ್ಲಿ ಇಟ್ಟಿದ್ದಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು ಒಂದಿಷ್ಟು ಸೆಂಟ್ರಿಂಗ್ ಅನ್ನ ಹಾಕಿರುವಂತ ಒಂದಿಷ್ಟು ಮರದ ದಿಣ್ಣೆಗಳಿರ್ಬೋದು, ಅವೆಲ್ಲವೂ ಕೂಡ ಹಾಗೆ ಇದೆ. ಇನ್ನು ಕೂಡ ಯಾವುದನ್ನು ಸರಿಯಾಗಿ ಕ್ಲೀನ್ ಮಾಡಿಲ್ಲ, ಅಂದ್ರೆ ಇನ್ನು ಸಂಪೂರ್ಣವಾಗಿ ಮುಗ್ದಿಲ್ಲ ಕಾಮಗಾರಿ ಕೆಲಸ. ಹಾಗಾಗಿ ಇನ್ನೂ ಕೂಡ ಅಲ್ಲಲ್ಲಿ ಆ ವಸ್ತುಗಳು ಇದೆಲ್ಲ ಕಾಣಿಸುತ್ತೆ ನೋಡಿ. ಒಂದು ತುಂಬಾ ದೊಡ್ಡ ಗಾತ್ರದ ಒಂದು ಲಾರಿ ಕೂಡ ಬರ್ತಾ ಇದೆ. ಇದು ಹೆಚ್ಚು ಕಮ್ಮಿ ಕಬ್ಬಣ ತುಂಬುವಂತ ಲಾರಿ ಅಂತ ಅನ್ಸುತ್ತೆ ನನಗೆ. ಹೌದು, ಹಾಗೆ ಎಲ್ಲರೂ ಕೂಡ ಒಂದು ಖುಷಿ ಪಡುವಂತ ವಿಷಯ, ಈ ಬ್ರಿಡ್ಜಲ್ಲಿ ಏನೋ ಒಂದು ವಿಶೇಷತೆಯನ್ನ ಕಾಣ್ಬೋದು. ಇನ್ನೇನು ಕೊನೆಯ ಹಂತಕ್ಕೆ ಬಂದ್ಬಿಟ್ಟಿವಿ ನಾವು. ಇನ್ನೇನು ಒಂದು 2-2.5 ನಿಮಿಷಗಳು ಮಾತ್ರ ಇದಾವೆ. ನಾವು ವಾಪಸ್ ಮತ್ತೆ ಬರ್ತಾ ಇದೀವಿ, ಆ ಬ್ರಿಡ್ಜ್ ನೋಡ್ಕೊಂಡು ಮತ್ತೆ ವಾಪಸ್ ಬರ್ತಾ ಇದೀವಿ. ಇಲ್ಲಿಂದ ಕೊನೆ ಹಂತ ನೋಡಿ, ಇಲ್ಲಿಂದ ಯಾವ ತರ ವ್ಯೂಸ್ ಕಾಣುತ್ತೆ ಅಂತ ಹೇಳಿ. ನಿಜವಾಗ್ಲೂ ಅದ್ಭುತ ಅಲ್ಲ ಲಕ್ಷ್ಮೀಶ್ ಅವರೇ? ಹೌದು ಸರ್, ನಿಜವಾಗ್ಲೂ ಖುಷಿ ಪಡೋಂಥ ವಿಷಯ ಇದು. ಯಾಕಂದ್ರೆ ಇಂಥ ವ್ಯೂಸ್ನ ನಾವು ಎಂದೂ ನೋಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಇಂತಹ ಲಾಂಚ್ಗಳು ಏನಾಗ್ತಿತ್ತು, ಒಂದು ಪ್ರದೇಶದಿಂದ ಮತ್ತೊಂದ್ ಕಡೆ ಹೋಗುತ್ತೆ ಬಿಟ್ರೆ ಯಾವುದೇ ರೀತಿ ನಿಂತು ನೋಡ್ಲಿಕ್ಕೆ ಅವಕಾಶ ಬಹಳ ಹೊತ್ತು ಇರ್ತಿರ್ಲಿಲ್ಲ. ಆದ್ರೆ ಈ ಸೇತುವೆ ನಿರ್ಮಾಣ ಆಗಿದ್ದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ, ಕೆಲವು ಹೊತ್ತುಗಳ ಕಾಲ ನಿಂತು ನಾವು ಪ್ರಕೃತಿಯನ್ನ ವೀಕ್ಷಣೆ ಮಾಡ್ಬೋದು. ಅದೇ ರೀತಿ ನೋಡ್ಬೋದು, ಇಲ್ಲಿ ಕೆಲಸಗಳನ್ನ ಮಾಡುವಂಥ ಒಂದಿಷ್ಟು ವಾಹನಗಳಿವೆ, ಅವು ಕೂಡ ಕೆಲಸನ ಕಾರ್ಯ ನಡೀತಾ ಇದೆ. ಒಂದಿಷ್ಟು ಜನರು ಕೂಡ ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಸವಿಲಿಕ್ಕೆ ದೇಶ ವಿದೇಶಗಳಿಂದ ಹಾಗೂ ಇಲ್ಲಿಯ ಸ್ಥಳೀಯ ಜನರು ಕೂಡ ಇಲ್ಲಿ ಹೋಗ್ತಾ ಇದ್ದಾರೆ. ಮುಂದೆ ಈ ಜಾಗ ಇನ್ನಷ್ಟು ಜನಜಂಗುಳಿಂದ ಕೂಡುವಂತ ಜಾಗ ಆಗತ್ತೆ. ಯಾಕಂತ ಹೇಳಿದ್ರೆ ಇದು ನಮ್ಮ ಈ ಸುತ್ತಮುತ್ತಲಿನ ಏನು ಕರ್ನಾಟಕದಲ್ಲಿ ಒಂದಿಷ್ಟು ಜನರಿಗೆ ಮಾತ್ರ ಗೊತ್ತಿದೆ. ಇನ್ನು ದೇಶದ ಎಲ್ಲಾ ಮೂಲೆ ಗೊತ್ತಾಗಬೇಕು ಅಂದ್ರೆ ಈ ಸೇತುವೆ ಓಪನ್ ಆದ ನಂತರ ಸರ್ಕಾರಗಳು ಇಲ್ಲಿಯ ಒಂದಿಷ್ಟು ಸುದ್ದಿ ಹರಡಿದ ಮೇಲೆ ಇಲ್ಲಿಯ ಸಾಕಷ್ಟು ನಮ್ಮ ದೇಶದ ಎಲ್ಲಾ ಕಡೆಯಿಂದನೂ ಬರ್ಬೋದು, ಮತ್ತೆ ವಿದೇಶದಿಂದನೂ ಕೂಡ ಇದನ್ನ ನೋಡ್ಲಿಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದಾವೆ. ಇಲ್ಲಿ ಕೊನೆಯದಾಗಿ ನಾವೊಂದು ಧನ್ಯವಾದಗಳನ್ನ ಬರೀ ನಾವು ಕಾರ್ಮಿಕರಿಗೆ ಮಾತ್ರ ತಿಳಿಸಿದ್ವಿ, ಹಾಗೆ ನಮ್ಮ ಸರ್ಕಾರಗಳಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇಷ್ಟು ಒಂದು ದೊಡ್ಡ ಮೊತ್ತದ ವೆಚ್ಚವನ್ನ ಮಾಡಿದ್ದಾರೆ ನಮ್ಮ ಸರ್ಕಾರಗಳು. ಅಂದ್ರೆ ನಾವು ಸರ್ಕಾರಕ್ಕೆ ಒಂದು ದೊಡ್ಡ ಧನ್ಯವಾದಗಳನ್ನು ತಿಳಿಸ್ತಾ ನೋಡಿ, ಈಗ ನಾವು ಮೊದಲೇ ಹೇಳಿದಾಗೆ ಏನು ಟೆಸ್ಟಿಂಗಿಗೆ ಏನು ಲಾರಿಗಳೆಲ್ಲ ನಿಲ್ಸಿದ್ರು, ಆ ಎಲ್ಲಾ ಲಾರಿಗಳು ಇಲ್ಲಿ ಇದಾವೆ. ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಲಾರಿಗಳನ್ನ ನೋಡಿರ್ತೀರ. ಇಲ್ಲಿ ಇದೇ ಲಾರಿಗಳನ್ನೇ ಈ ಬ್ರಿಡ್ಜ್ ವೆಯ್ಟ್ ಟೆಸ್ಟ್ ಮಾಡ್ಲಿಕ್ಕಾಗಿ ನಿಲ್ಸಿರುವಂತ ಲಾರಿಗಳು. ನಿಜವಾಗ್ಲೂ ಎಷ್ಟೋ ಟನ್ಗಳಷ್ಟು ತೂಕದ ಒಂದು ಗಾತ್ರದ ಇಲ್ಲಿ ಏನ್ ಕಾಣ್ತಾ ಇದೆಯಲ್ಲ ವಾಹನಗಳು, ಇವೆಲ್ಲವೂ ಕೂಡ ವೇಟ್ ಚೆಕ್ ಮಾಡ್ಲಿಕ್ಕಾಗಿ ತಂದಿರುವಂತ ಒಂದಿಷ್ಟು. ಓಕೆ ಲಕ್ಷ್ಮೀಶ್ ಅವರೇ, ನಾವು ಇನ್ನೇನು ಕೊನೆ ಹಂತದಲ್ಲಿದ್ದೀವಿ. ಈ ವಿಡಿಯೋನ ಸಾಕಷ್ಟು ಜನರಿಗೆ ಶೇರ್ ಮಾಡಿ. ಯಾಕಂದ್ರೆ ನಾವು ನೋಡಿದ್ದೀವಿ, ತುಂಬಾ ದೂರ ಜನ ಇದ್ದಾರೆ, ಅವರು ಕೂಡ ನಮ್ಮ ವಿಡಿಯೋ ನೋಡಿ ಅವರು ಕೂಡ ಖುಷಿ ಪಡ್ಲಿ. ಆ ನಂತರ ಇಲ್ಲಿಗೆ ಬಂದು ಅವರು ಕೂಡ ನೇರವಾಗಿ ಅದನ್ನ ಒಂದು ಪ್ರಕೃತಿಯ ಒಂದು ವಿಷಯವನ್ನು ಇಟ್ಕೊಂಡು ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಿದ್ದೇವೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಈ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ, ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋ ಮೂಲಕ ಮುಂಬರುವ ಯಾವುದೇ ವಿಡಿಯೋವನ್ನ ಪ್ರಥಮ ಬಾರಿಗೆ ನೋಡಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.